ಕನ್ನಡದ ನಟಿ ಲಾಸ್ಯ ನಾಗರಾಜ್ ತಾಯಿ ಮೇಲೆ ಹಲ್ಲೆ ಆಗಿದೆ. ಸ್ವಂತ ತಂಗಿಯಿಂದಲೇ ತಾಯಿ ಮೇಲೆ ದೈಹಿಕವಾಗಿ ಹಲ್ಲೆ ನಡೆದಿದೆ. ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ಕನ ಮೇಲೂ ಹಲ್ಲೆ ಮಾಡಿದ ಮಂಗಳ ಪತಿ ಶಶಿಧರ್. ಒಂದೇ ಕಟ್ಟಡದಲ್ಲಿ ಒಂದೊಂದು ಮಹಡಿಯಲ್ಲಿ ಅಕ್ಕ ತಂಗಿ ವಾಸ ಮಾಡ್ತಾ ಇದ್ರು. ಪಾರ್ಕಿಂಗ್ ವಿಚಾರಕ್ಕೆ ಜಗಳ ಮಾಡಿದ ಮಂಗಳ ಶಶಿಧರ್. ಗ್ರೌಂಡ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದ ತಾಯಿ ಸುಧಾ ನಾಗರಾಜ್. ಇದೇ ವಿಚಾರಕ್ಕೆ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ದ ತಂಗಿ ಮಂಗಳ. ಸದ್ಯ ಕೆನಡಾದಿಂದ ಬೆಂಗಳೂರಿಗೆ ಬರ್ತಾ ಇರೋ ನಟಿ ಲಾಸ್ಯ ನಾಗರಾಜ್. ಇತ್ತ ಮನೆಯಿಂದ ಎಸ್ಕೇಪ್ ಆಗಿರೋ ಮಂಗಳ ಹಾಗೂ ಆಕೆಯ ಪತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಿನಿಮಾ ರಿಪೋರ್ಟರ್ ಕೀರ್ತಿ ಪಾಟೀಲ್ ಲಾಸ್ಯ ಅವರ ತಾಯಿಯ ಜೊತೆಗೆ ಮಾತನಾಡಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕನ್ನಡ ಚಿತ್ರರಂಗದ ನಟಿ ಲಾಸ್ಯ ಅವರ ತಾಯಿ ಸುಧಾ ನಾಗರಾಜ್ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಲಾಗಿದೆ. ಸ್ವಂತ ಅವರ ಸಹೋದರಿನೇ ಈ ರೀತಿಯಾಗಿ ಕೃತ್ಯವನ್ನು ಎಸಗಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತ ಹೇಳ್ಬೋದು. ಅಕ್ಕ ತಂಗಿ ಅಂತ ಹೇಳಿದರೆ ಒಡ ಹುಟ್ಟಿದವರು, ಕಷ್ಟ ಸುಖ ಇರ್ಬೋದು, ಎರಡು ಜೊತೆಗಿರಬೇಕು ಅನ್ನೋಂಥ ಮಾತಿದೆ. ಆ ರೀತಿಯಾಗಿ ನಡ್ಕೊಳ್ಳೋವಂಥವ್ರು ಇದ್ದಾರೆ. ಆದರೆ ಇಲ್ಲಿ ಈ ವಿಚಾರವಾಗಿ ಬೇರೆ ರೀತಿಯೇ ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಸದ್ಯಕ್ಕೆ ಸುಧಾ ಅವರಿದ್ದಾರೆ, ಹಲ್ಲೆಗೊಳಗಾಗಿರುವಂಥವ್ರು ಮಾತನಾಡ್ತಾರೆ ಇವಾಗ. ಮೇಡಮ್ ನಮಸ್ತೆ. ಈ ವಿಚಾರ ಅಂದರೆ ನಿನ್ನೆ ರಾತ್ರಿ ನಡೆದಿದ್ದ, ಹೇಗೆ ಯಾವ ಘಟನೆ ನಡೆದಿದ್ದು? ಮಧ್ಯಾಹ್ನ ನಡೆದಿದ್ದು. ಮಧ್ಯಾಹ್ನ ಆಗಿದ್ದು. ಎಷ್ಟು ಗಂಟೆಗೆ ನಡೆದಿದ್ದು? ಸುಮಾರು 3 ಗಂಟೆ ಇರಬೇಕು. ಓಕೆ. ಈಗ ನಿಮ್ಮ ಮಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಮಗಳಿಗೆ ಈ ವಿಚಾರ ಗೊತ್ತಾದಾಗ ಅವ್ರು ಏನಂತ ಹೇಳಿದ್ರು? ಫೋನಲ್ಲಿ ಏನು ಮಾತಾಡಿದ್ರಿ? ಅದೇನೆ ಅವಳು ಯಾಕಮ್ಮ ಹಿಂಗಾಯ್ತು ಅಂತೇಳಿ ಕೇಳಿದ್ದು. ನಾನೇನು ಹೇಳೋಕ್ಕೆ ಡೀಟೇಲ್ ಹೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅವಳು ನಿಧಾನಕ್ಕೆ ಎಲ್ಲ ಕೇಳಿಕೊಂಡ್ಳು. ಯಾಕೆ ಹೊಡೆದ್ರಾ, ಹೆಂಗೆ ಹೊಡೆದ್ರು, ಯಾಕೆ ಹೊಡೆದ್ರು, CCTV ಫುಟೇಜ್ ಕಳಿಸು ಅಂದ್ಲು. ನಾನು ನೋಡ್ತೀನಿ ಯಾರು ತಪ್ಪು, ಯಾರು ಮಾಡಿದ್ದು ಅಂತ ಆಮೇಲೆ ಕಳಿಸ್ದೆ ಅವಳಿಗೆ. ಅದು ನೋಡಿಬಿಟ್ಟು 10 ಇಲ್ಲ, ದಿಸ್ ಇಸ್ ನಾಟ್ ಫೈನ್, ನಾಟ್ ಫೇರ್. ಕರೆಕ್ಟಾಗಿ ಮಗಳು ಕೆನಡಾದಲ್ಲಿದ್ದಾಳೆ, ಸ್ಟಡಿ. ಈಗ ವಾಪಸ್ ಬರ್ತಾರ? ಇದಕ್ಕೋಸ್ಕರ ಬರ್ತಾ ಇದ್ದಾಳೆ ಅವಳು. ನೀನೊಬ್ಬಳನ್ನೇ ಬಿಡೋಕ್ಕಾಗಲ್ಲ ನನಗೆ ಅಂತ, ಸೇಫ್ಟಿ ಬೇಕು, ಆ ಥರ ಎಲ್ಲ ಮಾಡಬಾರ್ದು ಯಾರನ್ನು ಅಂತ. ಅಂದರೆ ಈ ಹಿಂದೆ ಕೂಡ ಏನಾದರೂ ಕ್ಲಾಶಸ್ ಆಗಿತ್ತಾ ಅಕ್ಕ ತಂಗಿ ನಡುವೆ ಅಂತ? ಅದು ಕ್ಲಾಶಸ್ಸು ಅದು ಸಣ್ಣ ಪುಟ್ಟದ್ದು ಆಗ್ತಾನೆ ಇರುತ್ತೆ ಯಾವಾಗಲೂ, ಅದೇನು ಪರವಾಗಿಲ್ಲ. ಬಟ್ ಸೀರಿಯಸ್ ಆಗಿ ಅದೇ ಡ್ಯಾನ್ಸ್ ಕ್ಲಾಸ್ ಮಾಡಬಾರ್ದು ಅನ್ನೋದು ಅವರ ಉದ್ದೇಶ. ಡ್ಯಾನ್ಸ್ ಕ್ಲಾಸ್ ಮಾಡೋದು ನಮಗೆ ಡಿಸ್ಟರ್ಬ್ ಆಗುತ್ತೆ, ಇದಾಗುತ್ತೆ ಅಂತ ಸುಮ್ಮನೆ ವೀಕ್ಲಿ 2 days 1 hour ಮಾಡೋದಕ್ಕೆ ಏನೋ ಒಂದು ಕಾರಣ ಕೊಡೋದು, ಬೇಕಂತ ನಿಲ್ಲಿಸ್ಬೇಕು ಅನ್ನೋದು ಅವರ ಇಂಟೆನ್ಷನ್ನು. ಮತ್ತು ಅದಕ್ಕೆ ಇಲ್ಲಿ ಮೇಲ್ಗಡೆ ಶಿಫ್ಟ್ ಮಾಡ್ಕೊ, ಬೇಕಾದರೆ ಕಟ್ಟಿಸ್ಕೊ ಅಲ್ಲಿ ಅಂತ ಹೇಳಿದ್ರು. ಕೆಳಗಡೆ ಅವರೆಲ್ಲ ತೊಗೊಂಡಿದ್ದಾರೆ, ಮೇಲ್ಗಡೆ ನೀವು ಕಟ್ಟಿಸ್ಕೋಬೇಕಾದ್ರೆ ಅಂತ. ಸರಿ, ಅದಕ್ಕೋಸ್ಕರ ಓಲ್ಡ್ ಬಿಲ್ಡಿಂಗ್ ಅಲ್ಲ, ಸೊ ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕು, ಹ್ಯಾಂಡಲ್ ಮಾಡಬೇಕು. ಸೊ ಎಲ್ಲ ಡಿಸ್ಕಷನ್ ಮಾಡಿ ಫುಲ್ಲು 1-2 months 1.5-2 months ಇಂಜಿನಿಯರ್ ಜೊತೆ ಕೂತ್ಕೊಂಡು ಯಾವ ಥರ ಲೈಟ್ ವೆಯ್ಟ್ ಹಾಕಬೇಕು, ಬ್ರಿಕ್ಸ್ ಆಗಲಿ, ಇದು ಶೀಟ್ ಆಗಲಿ, ಆ ಥರ ಎಲ್ಲ ಫುಲ್ಲು ಪ್ಲ್ಯಾನಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ನೆನ್ನೆ ಕಟ್ಟಿಸ್ಕೊ ಅಂದವರು ಮತ್ತೆ ಬಂದು ಡಿಸ್ಟರ್ಬ್ ಮಾಡಿದ್ದು. ಸ್ಟ್ರಕ್ಚರಲ್ ಸರ್ಟಿಫಿಕೇಟ್ ಬೇಕು, ಅದು ಬೇಕು, ಇದು ಬೇಕು, ಅದಿಲ್ಲದೆ ನಾನು ಕಟ್ಟಕ್ಕೆ ಬಿಡಲ್ಲ, ಸ್ಟಾಪ್ ಮಾಡಿ ಅಂತ. ಸೊ ಈ ಒಟ್ಟಿನಲ್ಲಿ ನೀವು ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದಿದ್ದೆ ಅವ್ರಿಗೆ ತೊಂದರೆ? ಹೊಟ್ಟೆ ಉರಿ ಆ ಥರ. ಒಬ್ಬರು ಬೆಳೀತಾ ಇದ್ರೆ ಕೆಲವರಿಗೆ ಹೊಟ್ಟೆ ಉರಿ ಇರುತ್ತಲ್ಲ. ಏನಾದರೂ ಅವ್ರ ಗಂಡ ಏನಾದರೂ ಹೇಳ್ಕೊಡ್ತಿದ್ರ ಅವ್ರಿಗೆ ಅಂತ? ನನಗನ್ಸುತ್ತೆ ತಂಗಿನೇ ಆ ಥರ ಅಂತ. ಮುಂಚೆಯಿಂದನೂ ಹೇಗಿದ್ರಿ ನೀವು? ಮುಂಚೆಯಿಂದನೂ ಹಾಗೇನೆ ಕ್ಲಾಶಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ಅಂದರೆ ಏನು ಅಂದರೆ ತಾನು ಲೀಡಿಂಗ್ ಇರಬೇಕು, ತಾನು ಮೇಲಿರಬೇಕು. ಚಿಕ್ಕವಳಿಂದನೂ ಹಾಗೇನೆ ಗಲಾಟೆ. ಈ ವಿಚಾರ ಬಿಟ್ಟು ಬೇರೆ ಯಾವ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ರಿ ಅಂತ? ಎಂಥದ್ದು ಇಲ್ಲ, ಈ ಥರನೇ ಸಣ್ಣ ಪುಟ್ಟದು. ಸುಮ್ಮನೆ ಏನಾದರೂ ಏನೋ ಒಂದು ಹೇಳೋದು, ಇದು ಬೇಡ, ಅದು ಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ಶಿ ವಾಂಟ್ಸ್ ಟು ಬಿ ಎ ಲೀಡರ್. ಅವಳು ಹೇಳ್ದಂಗೆ ಕೇಳಬೇಕು ಅನ್ನೋದೊಂದು ಅವರ ಅನಿಸಿಕೆ. ಸಣ್ಣ ಪುಟ್ಟ ವಿಚಾರ ಬೇರೆ, ಜಗಳ ಮಾತುಕತೆ ಅನ್ನೋ ಬರುತ್ತೆ, ಮತ್ತೆ ಒಂದಾಗ್ತೀವಿ. ಆದರೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ತುಂಬ ಬೇರೆ ರೀತಿ ಅಂತ ಹೇಳ್ಬೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಖಂಡಿತವಾಗ್ಲೂ ಮಾಡಬಾರ್ದು. ನಿಮಗೆ ಎಷ್ಟು ಸೂಕ್ತ ಅನ್ನಿಸ್ತದು? ಇಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್
ತಪ್ಪು. ಅದನ್ನೇ ಫಸ್ಟ್ ಹೇಳಿದೆ, ಕೈ ಮಾಡಬಾರ್ದು, ಸುಮ್ಮನೆ ಮಾತಾಡಬೇಕಷ್ಟೇ, ಹೋಗಬೇಕಷ್ಟೇ. ಅದು ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕಿರ್ಚಾಡೋದು ಅರ್ಚಾಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ತಾಳ್ಮೆ ಇರಲಿ, ಅತಿಯಾದ ತಾಳ್ಮೆ ಬೇಡ ಮೇಡಮ್. ಸೊ ಇದಿಷ್ಟು ಸುಧಾ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು.